ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಸೌತೆಕಾಯಿಂದ 2 ಥರ ಪಲ್ಯ ಮಾಡ್ತಾ ಇದ್ದೀನಿ. 2 ಟೈಪ್ ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ್ರಿ. ಈಗ ನಾನು ಮೊದಲಿಗೆ ಸೌತೆಕಾಯಿಯ ತುಂಬನ್ನು ತೆಗೆದು ಈ ರೀತಿ ಕುಗ್ತಾ ಇದ್ದೀನಿ ನೋಡ್ರಿ. ಈಳಿಗೆ ಮನೆಯಲ್ಲಿ ಈಳಿಗೆ ಇದ್ದರೆ ಈ ರೀತಿ ಕುಕ್ಕಬೇಕಾಗುತ್ತೆ. ಸೌತೆಕಾಯಿನ ಕುಕ್ಕಿ ಕಟ್ ಮಾಡಿದರೆ ಸಣ್ಣ ಸಣ್ಣ ಪೀಸ್ಗಳು ಕೆಳಗಡೆ ಬೀಳ್ತಾವೆ ನೋಡ್ರಿ. ಹೆಚ್ಚಿದ್ರೆ ನಮಗೆ ದೊಡ್ಡ ದೊಡ್ಡ ಹೋಳಾಗ್ತಾವೆ. ಹಾಗಾಗಿ ನಾನು ಈ ರೀತಿ ಕುಕ್ಕಿ ಸಣ್ಣ ಪೀಸ್ಗಳನ್ನು ಮಾಡ್ತಾ ಇದ್ದೀನಿ ನೋಡ್ರಿ. ಚೆನ್ನಾಗಿರುತ್ತೆ ನೋಡ್ರಿ ಈ ಪೀಸ್ಗಳು. ಈ ರೀತಿ ಕುಕ್ಬೇಕು ನೋಡ್ರಿ. ಸೌತೆಕಾಯಿನ ಟೇಸ್ಟ್ ಮಾಡಿ ನೋಡೇನೆ ಹೆಚ್ಚಬೇಕಾಗುತ್ತೆ. ಯಾಕಂದ್ರೆ ಒಂದೊಂದು ವಿಷಯ ಇರ್ತಾವೆ. ಹಂಗಾಗಿ ನೋಡಿ ಅವಸರದಲ್ಲಿ ನಾವು ಹಾಗೆ ಮಾಡಿದ್ವಿ ಅಂದ್ರೆ ಇಡೀ ಪಲ್ಯ ಎಲ್ಲ ವಿಷ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ನಾವು ಮೊದಲಿಗೆ ಸೌತೆಕಾಯಿ ಒಂದು ಪೀಸನ್ನು ಟೇಸ್ಟ್ ಮಾಡಿ ನೋಡಿ ಆನಂತರ ಹೆಚ್ಚಬೇಕಾಗುತ್ತೆ. ಈ ರೀತಿ ಕುಕ್ಕಿ ಸಣ್ಣ ಸಣ್ಣ ಪೀಸ್ಗಳಾಗಿ ಸೌತೆಕಾಯಿನ ಹೆಚ್ಚಬೇಕಾಗುತ್ತೆ. ಇದು ನಿಮಗೆ ಮಜಾ ಅನಿಸಿದ್ರೆ ಒಂದ್ಸಲ ಕಮೆಂಟ್ ಮಾಡಿರಿ. ಇದೇ ಥರ ನೀವು ಎಸ್ತಿರ್ತೀರ ಅಂತ ಹೇಳ್ರಿ ನನಗೂ. ಈ ರೀತಿ ಆಯ್ತು ನೋಡ್ರಿ ಹೆಚ್ಚೋದು. ಸಣ್ಣ ಪೀಸ್ಗಳಾಗಿ ಹೆಚ್ಚೋದು ಇದು ಒಂದಾಯಿತು. ಈಗ ನಾನು ನೆಕ್ಸ್ಟ್ ಇದು ಚಾಕು ತೊಗೊಂಡು ದೊಡ್ಡ ದೊಡ್ಡ ಪೀಸ್ಗಳಾಗಿ ಹೆಚ್ಕೊಂಡಿದ್ದೀನಿ. ಇದು ಬೇರೆ ಮಾಡ್ತೀನಿ ಪಲ್ಯ. ಇದನ್ನು ಬೇರೆ ರೀತಿ ಪಲ್ಯ ಮಾಡ್ತೇನೆ. ಈಗ ನಾನು ಕಡಾಯಿಗೆ ಇಟ್ಕೊಂಡು 1 ಸ್ಪೂನಷ್ಟು ಎಣ್ಣೆ, ಜೀರಿಗೆ, ಸಾಸಿವೆಯನ್ನು ಹಾಕಿ ಆನಂತರ ಅದಕ್ಕೆ ಈರುಳ್ಳಿಯನ್ನು ಹಾಕ್ತೇನೆ. ಈರುಳ್ಳಿ ಹಾಕಿ ನಂತರ ಕರಿಬೇವನ್ನು ಸಹಿತ ಅದಕ್ಕೆ ಹಾಕಿ ಸ್ವಲ್ಪ ಕೊತ್ತಂಬರಿಯನ್ನು ಸಹಿತ ಹಾಕಿ ಆನಂತರ ಈರುಳ್ಳಿಯನ್ನು ಮಿಕ್ಸ್ ಮಾಡಬೇಕ್ರಿ. ಈಗ ಈರುಳ್ಳಿ ನೋಡ್ರಿ, ನಾನು ಹಸಿಮೆಣಸಿನಕಾಯಿಯನ್ನು ಈ ರೀತಿ ಕಟೋರದ ಸಹಾಯದಿಂದ ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ಕಟೋರದಿಂದ ಕಟ್ ಮಾಡಿದರೆ ನಮಗೆ ಕೈಯಿಂದ ಕಟ್ ಮಾಡೋ ಕಷ್ಟನೇ ಇರಲ್ಲ. ಕೆಲವೊಬ್ಬರಿಗೆ ಕೈಗಳು ಉರಿತಿರ್ತಾವೆ. ಹಾಗಾಗಿ ನನಗೂ ಅದೇ ರೀತಿ ಆಗುತ್ತೆ. ಹಾಗಾಗಿ ನಾನು ಕೈಯಲ್ಲಿ ಮೆಣಸಿನಕಾಯಿಯನ್ನು ಜಾಸ್ತಿ ಮುಟ್ಟಂಗಿಲ್ಲ. ಈಗ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಿ ಆನಂತರ ಚೆನ್ನಾಗಿ ಫ್ರೈ ಮಾಡಿ ಈಗ ದೊಡ್ಡ ದೊಡ್ಡ ಪೀಸ್ಗಳನ್ನಾಗಿ ಮಾಡಿದ್ವಲ್ಲ ಸೌತೆಕಾಯಿನ, ಅವುಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬೇಕು ನೋಡ್ರಿ. ಕಲಿಸ್ಬೇಕು ಚೆನ್ನಾಗಿ, ಉಪ್ಪು ಖಾರ ಹಿಡಿಯುವಂಗೆ. ಇನ್ನೂ ಹಾಕಿಲ್ಲ ನಾವು. ಎಣ್ಣೆ ಅರಿಶಿಣ ಎಲ್ಲ ಹತ್ತುವಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಈಗ ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬೇಕು. ಆನಂತರ ಸ್ವಲ್ಪ ಸಕ್ಕರೆಯನ್ನು ಸಹಿತ ಹಾಕಬೇಕಾಗುತ್ತೆ. ಸೌತೆಕಾಯಿ ಪಲ್ಯಕ್ಕೆ ಸಕ್ಕರೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಬೇಯಿಸಾಕ ಇಡಬೇಕು ನೋಡ್ರಿ. ಬೇಯಿಸ್ಬೇಕು, ಇದನ್ನು ಕುದಿಸ್ಬೇಕು. ಒಂದು 3-4 ನಿಮಿಷಗಳ ಕಾಲ ಕುದಿಸ್ಬೇಕಾಗುತ್ತೆ. ಯಾಕಂದ್ರೆ ದಪ್ಪಾಗಿ ಸೌತೆಕಾಯಿಗಳನ್ನ ಹೆಚ್ಚಿರ್ತೀವಲ್ಲ, ಅದು ಬೇಯಬೇಕಲ್ಲ. ಹಾಗಾಗಿ ಸ್ವಲ್ಪ ಬಲಿತ ಸೌತೆಕಾಯಿಗಳು ಇದ್ವಂದ್ರೆ ಈ ರೀತಿ ಪಲ್ಯ ಮಾಡಬೇಕಾಗುತ್ತೆ. ಎಳೆಯ ಸೌತೆಕಾಯಿ ಇದ್ವಂದ್ರೆ ನಾನು ಸಣ್ಣಗೆ ಹೆಚ್ಚಿದ್ನಲ್ಲ ಆ ರೀತಿ ಪಲ್ಯ ಮಾಡಬೇಕಾಗುತ್ತೆ. ಈಗ ಇನ್ನೊಂದು ತವ ಇಟ್ಕೊಂಡು ಅದರಲ್ಲಿ 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ, ನೀವು ಸೌತೆಕಾಯಿ ಪಲ್ಯ ಎಷ್ಟು ಮಾಡ್ತಾರೋ ಅದಕ್ಕೆ ತಕ್ಕಷ್ಟು ಎಣ್ಣೆಯನ್ನು ಹಾಕಿರಿ. ಜೀರಿಗೆ, ಸಾಸಿವೆಯನ್ನು ಹಾಕಿ ಆನಂತರ ಈರುಳ್ಳಿಯನ್ನು ಸಹಿತ ಅದಕ್ಕೆ ಹಾಕಿ ಕರಿಬೇವು, ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡ್ರಿ. ಇದನ್ನು ಚೆನ್ನಾಗಿ ಸ್ಪೂನ್ ತೊಗೊಂಡು ಕಲಿಸ್ಬೇಕಾಗುತ್ತೆ. ಈರುಳ್ಳಿ ಚೆನ್ನಾಗಿ ಬೇಯುವಂಗೆ ಎಣ್ಣೆಯಲ್ಲಿ ಬೇಯಿಸ್ಬೇಕ್ರಿ. ಆನಂತರ ನಾನು ಅದೇ ರೀತಿ ಮೆಣಸಿನಕಾಯಿನ 2 ಪೀಸ್ ಮಾಡಿ ಈ ಥರ ಕಟ್ ಮಾಡ್ತಾಯಿದ್ದೀನಿ ನೋಡ್ರಿ. ನಡ್ಬರ್ಕ ಸೀಳಿ ಈ ರೀತಿ ಕಟ್ ಮಾಡಿ ಹಾಕಿದೆ. ಈಗ ನೋಡ್ರಿ ಅರಿಶಿಣ ಪುಡಿ, ಆನಂತರ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ
ಸ್ವಲ್ಪ ಸಕ್ಕರೆಯನ್ನು ಸಹಿತ ಹಾಕಿ, ಚಿಲ್ಲಿ ಪೌಡರ್ ಬೇಕಿದ್ರೆ ಹಾಕೋರಿ, ಇಲ್ಲಾಂದ್ರೆ ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಆನಂತರ ಸಣ್ಣ ಸಣ್ಣ ಪೀಸ್ ಮಾಡಿದ್ವಲ್ಲ ಸೌತೆಕಾಯಿನ ಕುಕ್ಕಿದ್ವಲ್ಲ, ಆ ಸೌತೆಕಾಯಿ ಪೀಸ್ಗಳನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು ನೋಡಿರಿ. ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಬೇಕು. ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನೋಡೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಈ ರೀತಿ ಒಂದು 2 ನಿಮಿಷ ಬಾಡಿಸಿದ್ರೆ ಸಾಕು ನೋಡಿರಿ. ಇದು ನೀರು ಬಿಡಬಾರ್ದು. ನೀರು ಬಿಡುವಂಗೆ ಇದನ್ನು ಒಲೆ ಮೇಲೆ ಇಡಬಾರ್ದು ಜಾಸ್ತಿ ಹೊತ್ತು. ಸ್ವಲ್ಪ ಎಣ್ಣೆಯಲ್ಲಿ ತಾಸಿದ್ರೆ ಒಂದು 2-3 ನಿಮಿಷ, ಒಂದು 2 ನಿಮಿಷ ಬೇಯಿಸಿದರೆ ಸಾಕು. ಸಣ್ಣಗೆ ಹೆಚ್ಚಿರ್ತೀವಲ್ಲ, ಜಲ್ದಿ ಬೇಗ ಬೇಯುತ್ತಾ. ಕೊನೆಯಲ್ಲಿ ಗುರಳ್ ಪುಡಿಯನ್ನು ಹಾಕಬೇಕು. ಗುರಳ್ ಪುಡಿ ಅಥವಾ ಹುಚ್ಚೆಳ್ಳು ಪುಡಿಯನ್ನು ಹಾಕಿ ಇಳಿಸಿದ್ನಂದ್ರೆ ಮುಗೀತು. ಅದಕ್ಕೂ ಸಹಿತ ನಾನು ಗುರಳ್ ಪುಡಿ ಕೊನೆಯಲ್ಲಿ ಹಾಕಿದ್ದೀನಿ. ಈಗ ನೋಡಿರಿ, 2 ವಿಧವಾದ ಪಲ್ಯ ನಮಗೆ ರೆಡಿ ಆಯಿತು. ಸೌತೆಕಾಯಿಯಲ್ಲೇ ಒಂದು ಕುದಿಸಿದ್ದು, ನೀರಲ್ಲಿ ಬೇಯಿಸಿದ್ದು, ಇನ್ನೊಂದು ಎಣ್ಣೆಯಲ್ಲಿ ತಾಸಿದ್ದು. ಈ ರೀತಿ ಪಲ್ಯನ ಮಾಡಬೇಕಾಗುತ್ತೆ. ಈಗ ನೋಡಿರಿ, ನಾನು ಟೇಸ್ಟ್ ನೋಡ್ತಾ ಇದ್ದೀನಿ. ಇದು ಚೆನ್ನಾಗಾಗಿತ್ತು ಪಲ್ಯ. ಅದು ಒಂದು ರೀತಿ ನೀರಲ್ಲಿ ಬೇಯಿಸಿದ್ದು ಒಂದು ರೀತಿ ಚೆನ್ನಾಗಾಗಿತ್ತು. ಯಾವುದೇ ತರಕಾರಿ ಪಲ್ಯಕ್ಕೆ ನಾವು ಗುರೆಳ್ ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಗುರೆಳ್ ಪುಡಿ, ಶೇಂಗಾ ಪುಡಿ ಹಾಕಬೇಕಾಗುತ್ತೆ. ಹಾಕಿದ್ರೆ ರುಚಿಯಾಗುತ್ತೆ, ಪಲ್ಯ ಟೇಸ್ಟ್ ಬರುತ್ತೆ. ಈ ರೀತಿ ನಾನು ಟೇಸ್ಟ್ ಮಾಡಿ ನೋಡಿದಾಗ 2 ಥರದ ಪಲ್ಯ ಚೆನ್ನಾಗಿತ್ತು, ರುಚಿಯಾಗಿತ್ತು, ಅದ್ಭುತವಾಗಿತ್ತು. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿರಿ. ಈ ರೀತಿ ಮಾಡದೇ ಇದ್ದವರು ಟ್ರೈ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.